ಹಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ಕೆ, ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ಈ ವಿಡಿಯೋದಲ್ಲಿ ನಿಮ್ಗೇನಾದ್ರೂ PCOS ಇತ್ತು ಅಂದ್ರೆ ಹೇಗೆ ಪ್ರೆಗ್ನೆಂಟ್ ಆಗೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. PCOS ಅನ್ನೋದು ಪ್ಯಾಂಡಮಿಕ್ ತರ ಆಗಿದೆ, ಕೋವಿಡ್ ತರ ಪ್ಯಾಂಡಮಿಕ್ ತರ ಎಲ್ಲ ಮೋಸ್ಟ್ ಆಫ್ ದ ವಿಮೆನ್ ನಲ್ಲಿ PCOS ಕಂಡು ಬರ್ತಾ ಇದೆ. ಅದರಿಂದಾನೇ ಅವ್ರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್, ಮಕ್ಳು ಮಾಡ್ಕೊಳ್ಳೋಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಪೀರಿಯಡ್ಸ್ ಕೆಲವೊಬ್ಬರಿಗೆ ರೆಗ್ಯುಲರ್ ಇದ್ರೂನು PCOS ಇರುತ್ತೆ. ದಪ್ಪ ಇರ್ಲಿ, ತೆಳ್ಳಗಿರ್ಲಿ, ಫಿಸಿಕಲಿ ಆಕ್ಟಿವ್ ಇರ್ಲಿ, ಇರ್ಲಿ, ಅವ್ರಿಗೆ ಎಲ್ಲರಿಗೂ PCOS ಕಂಡು ಬರ್ತಾ ಇದೆ. ಸೊ PCOS ಇರೋ ಅಂತವ್ರು ಹೇಗೆ ಪ್ರೆಗ್ನೆನ್ಸಿನ ಪ್ಲಾನ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ಸೊ ಒಂದ್ ವೇಳೆ ನಿಮಗೆ ಏನಾದ್ರೂ PCOS ಇದೆ ಅಂತಂದ್ರೆ ನೀವು ಪ್ರೆಗ್ನೆನ್ಸಿನ ಬೇಗ ಪ್ಲಾನ್ ಮಾಡಬೇಕು. ಅಂದ್ರೆ 30 ವರ್ಷದ ಒಳಗಡೆನೆ ಪ್ಲಾನಿಂಗ್ ಮಾಡಬೇಕು. ಬೇಡ ನಾವು ಇನ್ನೊಂದ್ 2 ವರ್ಷ ಗ್ಯಾಪ್ ಕೊಟ್ಟು ಮತ್ತೆ ಪ್ರೆಗ್ನೆಂಟ್ ಆಗ್ತೀವಿ ಅನ್ನೋಂತಹ ವಿಚಾರನ ನೀವು ಬಿಡಬೇಕಾಗತ್ತೆ. ಯಾಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೆಣ್ಮಕ್ಳಿಗೆ ಫಿಕ್ಸ್ಡ್ ನಂಬರ್ ಆಫ್ ಎಗ್ಸ್ ಇಂದ ಬಂದಿರ್ತಾರೆ. ಸ್ಪರ್ಮ್ ತರ ಅಲ್ಲ, ಅನ್ಲಿಮಿಟೆಡ್ ಆಗಿ ಸ್ಪರ್ಮ್ಸ್ ಇರೋದಿಲ್ಲ. ಸೊ ಫಿಕ್ಸ್ಡ್ ನಂಬರ್ ಆಫ್ ಎಗ್ಸ್ ಇರುತ್ತೆ. ನಾರ್ಮಲಿ ಒಂದು ಹೆಣ್ಮಗಳಿಗೆ ಪ್ರತಿ ತಿಂಗಳು 100 ಎಗ್ಸ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡುತ್ತೆ. ಅದರಲ್ಲಿ 1 ಎಗ್ ಮಾತ್ರ ರಿಲೀಸ್ ಆಗುತ್ತೆ. ಉಳಿದ 99 ಎಗ್ಸ್ ಸತ್ತೋಗ್ಬಿಡತ್ತೆ. ಬಟ್ PCOS ಅಲ್ಲಿ ಏನಾಗುತ್ತೆ ಅಂತಂದ್ರೆ ಡೆವಲಪ್ಮೆಂಟ್ 1000 ಎಗ್ಸ್ ಆಗುತ್ತೆ. ಅದರಲ್ಲಿ ಯಾವುದೇ ಎಗ್ ಸಹ ರಿಲೀಸ್ ಆಗೋದಿಲ್ಲ. ಸೊ ಪ್ರತಿ ತಿಂಗಳು 100 ಎಗ್ಸ್ ಲಾಸ್ ಆಗುವಂತ ನಾರ್ಮಲ್ ಹೆಣ್ಮಗಳಿಗೆ ಕಂಪೇರ್ ಮಾಡಿದ್ರೆ PCOS ಇರೋಂತವ್ರು ಪ್ರತಿ ತಿಂಗಳು 1000 ಎಗ್ಸ್ ನ ಲೂಸ್ ಮಾಡ್ಕೊಳ್ತಾರೆ. ಸೊ ನೀವು 30 ಇಯರ್ಸ್ ಒಳಗಡೆನೆ ಪ್ಲಾನ್ ಮಾಡ್ಕೋಬೇಕು. ಇನ್ನ ಎರಡನೇದೇನಂತಂದ್ರೆ ಡೈಲಿ ಎಕ್ಸರ್ಸೈಸಸ್ ಅಂಡ್ ಡಯಟ್. ಪ್ರತಿದಿನ 1 ತಾಸು ವಾಕಿಂಗ್ ಅಥವಾ ವೇಟ್ ಲಿಫ್ಟಿಂಗ್, ಯೋಗ ಏನಾದ್ರೂ ಮಾಡಿ, ಬಟ್ ಫಿಸಿಕಲಿ ಆಕ್ಟಿವ್ ಇರಬೇಕು. ಆಕ್ಟಿವ್ ಇದ್ರೂ PCOS ಇದೆ, ಬಟ್ ಆಕ್ಟಿವ್ ಇದ್ರೆ ನಿಮ್ PCOS ನ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ಡಯಟರಿ ಚೇಂಜಸ್. ಶುಗರ್, ಸಾಲ್ಟ್ ಅಂಡ್ ಆಯಿಲಿ ಫುಡ್, ಔಟ್ಸೈಡ್ ಫುಡ್ ಎಲ್ಲದನ್ನು ಅವಾಯ್ಡ್ ಮಾಡಬೇಕು. ಒಂಥರ ಸಾತ್ವಿಕ್ ಫುಡ್ ನ ತಗೊಳ್ಬೇಕು. ಮೋಸ್ಟ್ಲಿ ಹೆಚ್ಚಿಗೆ ಪ್ರೋಟೀನ್ ತಗೊಳ್ಳಿ, ಕಾರ್ಬೋಹೈಡ್ರೇಟ್ಸ್ ನ ಕಮ್ಮಿ ಮಾಡಿ ಅಂಡ್ ಒಳ್ಳೆ ಫ್ಯಾಟ್ ಇರುವಂತಹ ಆಹಾರವನ್ನು ತಗೊಳ್ಬೇಕು. ನೆಕ್ಸ್ಟ್ ಏನಂತಂದ್ರೆ PCOS ಇರೋರಲ್ಲಿ ಓವ್ಯುಲೇಷನ್ ಆಗ್ತಾ ಇರಲ್ಲ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ತಾನೆ ಇರ್ಬೇಕು. ನಿಮ್ಗೆ ಓವ್ಯುಲೇಷನ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಮೆಥಡ್ಸ್ ಇದೆ. ಒಂದ್ ವೇಳೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ತಾ ಇದೆ ಅಂತಂದ್ರೆ ನೀವು ಮನೆಯಲ್ಲೇ ಪ್ರೆಗ್ನೆನ್ಸಿನ ಟ್ರೈ ಮಾಡಬಹುದು. ಓವ್ಯುಲೇಷನ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ತುಂಬಾ ಮೆಥಡ್ಸ್ ಇದೆ. ಡೆಫಿನೆಟ್ ಆಗಿ ವರ್ಕ್ ಆಗುವಂತಹ ಮೆಥಡ್ಸ್ ಏನಂತಂದ್ರೆ LH ಕಿಟ್ ಅಥವಾ ಓವ್ಯುಲೇಷನ್ ಕಿಟ್ ಅಂತ ಬರುತ್ತೆ. ನಿಮ್ಮ ಸೈಕಲ್ ನ ಮಧ್ಯ ಸೈಕಲ್ ಅಲ್ಲಿ ಓವ್ಯುಲೇಷನ್ ಕಿಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಅದು 2 ಗೆರೆ ಬಂತಂದ್ರೆ ಪಾಸಿಟಿವ್ ಅಂತ ಅರ್ಥ. ಮತ್ತೆ ಇನ್ನ ಒಂದು ಸ್ಟೆಪ್ ಅಹೆಡ್ ನೀವು ಕಾಶಿಯಸ್ ಆಗಿ ನೋಡ್ಕೋಬೇಕು ಅಂತಂದ್ರೆ ನೀವು ಫಾಲಿಕ್ಯುಲರ್ ಸ್ಟಡೀಸ್ ಅಥವಾ ಓವ್ಯುಲೇಷನ್ ಸ್ಟಡೀಸ್ ನ ಜಸ್ಟ್ ವಿತೌಟ್ ಎನಿ ಮೆಡಿಕೇಶನ್ ಡಾಕ್ಟರ್ಸ್ ಹತ್ರ ಮಾಡಿಸ್ಕೊಳ್ಬಹುದು. ಹೇಗೆ ಅಂತಂದ್ರೆ ಪೀರಿಯಡ್ ಆಗಿ 2ನೇ ದಿನದಿಂದ 3ನೇ ದಿನಕ್ಕೆ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಅವರು ನೆಕ್ಸ್ಟ್ 10th ಡೇ 12th ಡೇ ನಿಮ್ದು ಫಾಲಿಕ್ಯುಲರ್ ಸ್ಕ್ಯಾನ್ ಮಾಡ್ತಾ ಹೋಗ್ತಾರೆ. ಎಗ್ಸ್ ಹೇಗ್ ಬರ್ತಾ ಇದೆ, ನೆಕ್ಸ್ಟ್ 14th 15th ಡೇ ಓವ್ಯುಲೇಷನ್ ಆಗ್ತಾ ಇದೆಯಾ ಇಲ್ವಾ ಅಂತ ನಿಮ್ಗೆ ಸ್ಕ್ಯಾನ್ ಅಲ್ಲೇನೆ ಹೇಳ್ತಾರೆ. ಸೊ ಇದು ಒಂದು ಫಾಲಿಕ್ಯುಲರ್ ಸ್ಟಡೀಸ್ ಅಂತ ಹೇಳ್ತೀವಿ. ನೀವು ಯಾವುದೇ ಮೆಡಿಕೇಶನ್ ಇಲ್ಲದೆ ಜಸ್ಟ್ ಈ ಫಾಲಿಕ್ಯುಲರ್ ಸ್ಟಡೀಸ್ ನ ಮಾಡಿಸ್ಕೋಬಹುದು ಅಂಡ್ ಓವ್ಯುಲೇಷನ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬಹುದು. ಇನ್ನ ಒಂದು ಬ್ಲಡ್ ಟೆಸ್ಟ್ ಇದೆ, ಸೀರಮ್ ಪ್ರೊಜೆಸ್ಟ್ರಾನ್. ನೀವು ನೆಕ್ಸ್ಟ್ ಪೀರಿಯಡ್ ಬರೋದಕ್ಕಿಂತ ಮುಂಚೆ ಅಂದ್ರೆ 1 ವಾರ ಮುಂಚೆನೆ ಈ ಒಂದು ಬ್ಲಡ್ ಟೆಸ್ಟ್ ನ ಮಾಡಿದ್ರೆ ಇದು ಪಾಸಿಟಿವ್ ಬಂತಂದ್ರೆ 100% ನೀವು ಡೆಫಿನೆಟ್ ಆಗಿ ಓವ್ಯುಲೇಷನ್ ಆಗ್ತಾ ಇದೆ ನಿಮ್ ಬಾಡಿಲಿ ಅಂತ ಗೊತ್ತಾಗುತ್ತೆ. ಸೊ ಈ ತರ ಎಲ್ಲ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಓವ್ಯುಲೇಷನ್ ಆಗ್ತಾ ಇದೆಯಾ ಇಲ್ವಾ ಆ ಓವ್ಯುಲೇಷನ್ ಪ್ರಕಾರನೇ ಹಸ್ಬೆಂಡ್ ಜೊತೆ ಸೇರ್ತಾ ಹೋಗ್ಬೇಕು. ಸೊ ಈ ತರ ನೀವು ಟ್ರೈ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಂತಂದ್ರೆ ಒಂದ್ ವೇಳೆ PCOS ಇದ್ದು ನಿಮ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಇತ್ತಂದ್ರೆ ನೀವು ಡೆಫಿನೆಟ್ ಆಗಿ ಡಾಕ್ಟರ್ಸ್ ಹೆಲ್ಪ್ ತಗೊಳ್ಳೇಬೇಕು. ಯಾಕೆ ಅಂತಂದ್ರೆ ಇರ್ರೆಗ್ಯುಲರ್ ಇತ್ತಂದ್ರೆ ಎಷ್ಟೋ ಜನಕ್ಕೆ ಓವ್ಯುಲೇಷನ್ ಆಗ್ತಾ ಇರಲ್ಲ. ನೆಕ್ಸ್ಟ್ ಒಂದು ಸರ್ಪ್ರೈಸ್ ಓವ್ಯುಲೇಷನ್ ಆಗ್ತಾ ಇರುತ್ತೆ. ಎಷ್ಟೋ ಜನ ನಾನು ನನ್ನ ಕ್ಲಿನಿಕ್ ಅಲ್ಲಿ ನೋಡ್ತಾ ಇರೋ ಹಾಗೆ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ, ಬಟ್ ಸ್ಟಿಲ್ ಕೆಲವೊಬ್ರು ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಅದೇನಂತಂದ್ರೆ ಸರ್ಪ್ರೈಸ್ ಓವ್ಯುಲೇಷನ್ ಅಂತ ಹೇಳ್ತಾರೆ. ಬಟ್ ಇಂಟೆನ್ಷನಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರ್ಗೆ ಈ ಮೆಥಡ್ ವರ್ಕ್ ಆಗೋದಿಲ್ಲ. ನೀವು ಸುಮ್ಮನೆ ಟ್ರೈ ಮಾಡ್ತಾ ಹೋದಂಗೆ ಫೇಲ್ಯೂರ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇರ್ರೆಗ್ಯುಲರ್ ಸೈಕಲ್ ಇತ್ತಂದ್ರೆ ಡಾಕ್ಟರ್ಸ್ ಹೆಲ್ಪ್ ತಗೊಳ್ಳೇಬೇಕು. ಅಂದ್ರೆ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಓವ್ಯುಲೇಷನ್ ಇಂಡಕ್ಷನ್ ಮಾಡ್ತಾರೆ. ಅಂದ್ರೆ ಕ್ಲೋಮಿಫಿನ್ ಸಿಟ್ರೇಟ್ ಅಥವಾ ಲೆಟ್ರೋಜೋಲ್ ಟ್ಯಾಬ್ಲೆಟ್ ನ ಕೊಟ್ಬಿಟ್ಟು ಒಂದಿಷ್ಟು ಫಾಲಿಕಲ್ಸ್ ಬರೋ ಹಾಗೆ ಮಾಡ್ಬಿಟ್ಟು ಅದು ಆ ಫಾಲಿಕಲ್ ಅಲ್ಲಿ ಡಾಮಿನೆಂಟ್ ಫಾಲಿಕಲ್ 2-3 ಬರೋ ತರ ಮಾಡಿ ಅದು ಒಡೆಯೋ ತರ ಇಂಜೆಕ್ಷನ್ ಕೊಟ್ಟು ಗಂಡ ಹೆಂಡತಿ ನ್ಯಾಚುರಲ್ ಆಗಿ ಸೇರಿ ಅಂತ ಏನಾದ್ರೂ ಹೇಳ್ತಾರೆ, ಇಲ್ಲ IUI ಪ್ರೊಸೀಜರ್ ಆದ್ರೂ ಮಾಡ್ತಾರೆ.
ಸೊ ಈ ತರ ಇರ್ರೆಗ್ಯುಲರ್ ಸೈಕಲ್ ಅಲ್ಲಿ ಇರೋರಿಗೆ ಈ ತರ ಟ್ರೀಟ್ಮೆಂಟ್ ಇರುತ್ತೆ. ಇದು ರೀಕ್ಯಾಪ್ ಮಾಡೋಣ. PCOS ಇದ್ದವರು ಒಂದೇದೇನು ನೀವು 30 ಇಯರ್ಸ್ ಒಳಗಡೆನೆ ಪ್ಲಾನ್ ಮಾಡಬೇಕು, ಬಿಕಾಸ್ PCOS ಅಲ್ಲಿ ತುಂಬಾ ಎಗ್ಸ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಅಂಡ್ ಡಯಟ್ ನ ಫಾಲೋ ಮಾಡಿ. ನೆಕ್ಸ್ಟ್ ಓವ್ಯುಲೇಷನ್ ಆಗ್ತಾ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. LH ಕಿಟ್ ಇಂದ ಅಥವಾ ಫಾಲಿಕ್ಯುಲರ್ ಸ್ಟಡೀಸ್ ಒಂದ್ ಸೈಕಲ್ ಅಲ್ಲಿ ರಿಪೀಟೆಡ್ ಸ್ಕ್ಯಾನ್ಸ್ ಮಾಡಿಸೋದ್ರಿಂದ ನಿಮಗೆ ಓವ್ಯುಲೇಷನ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಡೆಫಿನೆಟ್ ಆಗಿ ಗೊತ್ತಾಗುತ್ತೆ. ಇನ್ನ ಸೀರಮ್ ಪ್ರೊಜೆಸ್ಟ್ರಾನ್ ಬ್ಲಡ್ ಟೆಸ್ಟ್ ನು ಮಾಡಿಸಬಹುದು. ನೆಕ್ಸ್ಟ್ ಇರ್ರೆಗ್ಯುಲರ್ ಸೈಕಲ್ ಇದ್ರೆ ಡೆಫಿನೆಟ್ ಆಗಿ ಡಾಕ್ಟರ್ಸ್ ಹೆಲ್ಪ್ ತಗೊಳ್ಳಿ. ಐ ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ಯುವರ್ ಡೌಟ್ಸ್. ನಿಮ್ಗೇನಾದರೂ ಇನ್ನ ಜನರಲ್ ಪ್ರಾಬ್ಲಮ್ಸ್, ಜನರಲ್ ಕ್ವೆಶನ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ.